ಆಸ್ ಎ ಟೀಚರ್ಸ್ ಮಗಳಾಗಿದ್ದರಿಂದ ಆ, ಏನು ಫಾಸ್ಟ್ ಪೇಸ್ಡ್ ಅಕ್ವಿಸಿಷನ್ ನಡೀತಿತ್ತು. ನನಗೆ ತುಂಬಾ ಹಿಂಸೆ ಆಗ್ತಿತ್ತು. ಬೈಜೂದು ಫಸ್ಟ್ ಫ್ಯೂ ಇನ್ಸ್ಟಾಲೇಷನ್ಸ್ 2014 ಅಲ್ಲಿ ಹೈಮ್ಯಾಂಡ್ಸ್ ಲೆಡ್ ದ ಅಕ್ವಿಸಿಷನ್ ಫಾರ್ 2014, ಬಟ್ ಬೈ 15 ವಿ ಸ್ಟಾಪ್ ವರ್ಕಿಂಗ್ ವಿತ್. ಯಾಕಂದ್ರೆ ಹೈ ಪೇಸ್ಡ್ ಅಕ್ವಿಸಿಷನ್ ಅಲ್ಲಿ ಸರ್ವಿಸಿಂಗ್ ವಾಸ್ ಆಲ್ಮೋಸ್ಟ್ ಇಗ್ನೋರ್ಡ್. ಸೊ ಒಂದು ಹೈ ಗ್ರೋತ್ ಇದ್ದಾಗ ಒಂದೊಂದ್ ಕಡೆ ಆ ಡಿಸ್ಕಷನ್ ಆಗುತ್ತೆ. ಆಸ್ ಈಕ್ವಲ್ಸ್ ಯು ವಿಲ್ ಡಿಸ್ಕಸ್. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ಏನಿದೆ ಅಂದ್ರೆ, ಲಕಿಲಿ ಐ ಹ್ಯಾವ್ ಹ್ಯಾಡ್ ದ ಗುಡ್ ರೆಸ್ಪೆಕ್ಟ್ ಫ್ರಮ್ ಫೌಂಡರ್ಸ್ ಟು ಸಿಟ್ ಅಕ್ರಾಸ್ ಟೇಬಲ್ ಅಂಡ್ ಡಿಸ್ಕಸ್. ಬಟ್ ಸುಮಾರು ಸತಿ ಏನಾಗುತ್ತೆ ಅಂದ್ರೆ, ನಾವು ಒಬ್ಬ ವೆಂಡರ್ ಆಗ್ತೀವಿ, ವಿ ಆರ್ ಅನ್ ಏಜೆನ್ಸಿ, ವಿ ಆರ್ ಸರ್ವಿಸ್ ಪ್ರೊವೈಡರ್. ಸುಮಾರು ಸತಿ ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಇವನ್ ಈ ಆಸ್ ಅನ್ ಏಜೆನ್ಸಿ ನಾವು ಈಗ ಸುಮಾರು ನಾನು 15 ವರ್ಷದಲ್ಲಿ ಒಂದು 400 ಕಂಪ್ನಿಗಳ ಜೊತೆ ಕೆಲಸ ಮಾಡಿರ್ತೀವಿ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಅಕ್ಯುಮುಲೇಟ್ ಆಗಿದ್ರು ಕೂಡ ಆ ಕಂಪನಿಯ ಎಲ್ಲ ಐಡಿಯಾಸ್ ನಮ್ಗೆ ಇಮರ್ಸಿವ್ ಆಗಿ ನಾವು ತಿಳ್ಕೊಂಡಿರೋದಕ್ಕಾಗಲ್ಲ. ಫೌಂಡರ್ಸ್ ಕಂಟ್ರೋಲ್ ಅಂಡ್ ಲೈಕ್ ಇವನ್ ಥಿಂಕಿಂಗ್ ವುಡ್ ಬಿ ಮಚ್ ಮೋರ್ ಡೀಪ್. ಬಟ್ ಹೇಳೋದು ನಮ್ಮ ಧರ್ಮ ಅಂದಂಗೆ. ಯಾಕಂದ್ರೆ ಆಸ್ ಅ ಸರ್ವಿಸ್ ಪ್ರೊವೈಡರ್ ಶುಡ್ ಸ್ಟೇಟ್ ಪ್ರಾಡಕ್ಟ್ ಇಷ್ಟರ ಮಟ್ಟಿಗೆ ಅಷ್ಟೇ ಬೆಳೆಯಕ್ಕೆ ಸಾಧ್ಯ. ಯಾಕಂದ್ರೆ ಈ ಟೆಕ್ ಸ್ಟಾರ್ಟ್ಅಪ್ಸ್ ಏನ್ ವೇವ್ ಬಂತು, ದೇರ್ ಆರ್ ಲಾಟ್ ಆಫ್ ನಿಶ್ ಪ್ರಾಡಕ್ಟ್ಸ್. ಅದಕ್ಕೆ ಮಾರ್ಕೆಟ್ ವಾಸ್ ಲಿಮಿಟೆಡ್. ಈಗ ನಾಟ್ ಫ್ರಮ್ ಇಂಟ್ರೆಸ್ಟ್. ಈಗ ನಿಮ್ಮ ಮಕ್ಕಳಿಗೂ ನೀವು ಎಲ್ಲಾ ರೀತಿ ಆರ್ಟ್, ಕ್ರಾಫ್ಟ್, ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ಬೇಕು ಅಂತ ಆಸೆ ಇರುತ್ತೆ. ಟೈಮ್ ಇರ್ಬೇಕಲ್ಲ. ಗುಂಪು ಹೋಗ್ತಾರೆ, ಅಲ್ಲೆಲ್ಲ ಒಂದ್ ಕಡೆ ಪಾಠಕ್ಕೆ ಹೋಗ್ತಾರೆ, ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದಾರೆ, ಆನ್ಲೈನ್ ಎಲ್ಲಿ ಮಾಡಿಸ್ತೀರಾ? ಸೊ ವ್ಯಾಲೆಟ್ ಶೇರ್ ಮತ್ತೆ ದುಡ್ಡು ವ್ಯಾಲೆಟ್ ಶೇರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಪರ್ಸನ್ಲಿ ಎಷ್ಟು ಕೊಡ್ಬೇಕು, ಎಷ್ಟು ಭಾಗ ಯಾವ್ದಕ್ಕೆ ಹೋಗುತ್ತೆ ಅಂತ. ನೀವೊಂದು ಮನೆ ಬಾಡಿಗೆನೂ ಕಟ್ಟಬೇಕು, ಅಥವಾ ಒಂದು ಸ್ಕೂಲಿಗೆ ಕಟ್ಟಬೇಕು, ಇನ್ನೊಂದೇನೋ ತಗೋಬೇಕು ಅಂತ ವೆಕೇಶನ್ ಪ್ಲಾನ್ ಮಾಡ್ತೀರಾ, ಇರ್ಲಿ ಅಂತ. ಸೊ ವ್ಯಾಲಿಡ್ ಶೇರ್ ಅಸೆಸ್ಮೆಂಟ್ ಅದು ಎಲ್ಲದೂ ಈ ಅಸೆಸ್ಮೆಂಟ್ ಅಲ್ಲಿ ಬರುತ್ತೆ, ಆಡಿಟ್ ಅಸೆಸ್ಮೆಂಟ್.